ವೀಕ್ಷಕರೇ, ಬೂಕಿನಕೆರೆ ಡೈರಿಯಲ್ಲಿ ಕಳೆದ ವಾರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಂದಿನ ವಾರ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೊಳ್ಬಹುದು ಅಥವಾ ಸ್ವತಃ ಸಿದ್ದರಾಮಯ್ಯ ಅವರೇ ದೆಹಲಿಗೆ ಹೋಗಬಹುದು ಅಂತ ಹೇಳಿದ್ದೆ. ಬೂಕಿನಕೆರೆ ಡೈರಿಯ ಸುದ್ದಿ ಈಗ ನಿಜ ಆಗಿದೆ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ನೀವು ದೆಹಲಿಗೆ ಬನ್ನಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ದೆಹಲಿ ನಾಯಕರ ಕರೆಯ ಮೇರೆಗೆ ಸಿದ್ದರಾಮಯ್ಯ ಇವತ್ತು ಸಂಜೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ, ಅದು ಇಲ್ಲಿರೋದು. ಏನಂದ್ರೆ, ಸಿದ್ದರಾಮಯ್ಯ ಅವರನ್ನ ಕರೆದಿರುವಂತಹ ಹೈಕಮಾಂಡ್ ನಾಯಕರು ಈ ಕ್ಷಣದವರೆಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕರೆ ಮಾಡಿಲ್ಲ. DCM ಡಿ ಕೆ ಶಿವಕುಮಾರ್ ಬೆಂಗಳೂರಲ್ಲೇ ಇದ್ದಾರೆ. ಹಾಗಿದ್ರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಮಾತ್ರವೇ ದೆಹಲಿಗೆ ಕರ್ಸ್ಕೊಳ್ತಿರೋದು ಯಾಕೆ? ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗತ್ತಾ? ದೆಹಲಿ ಭೇಟಿ ಅಂದ್ರೆ ಏನರ್ಥ? ರಾಹುಲ್ ಗಾಂಧಿ ಅವರ ಭೇಟಿ ಅಂತ ಅರ್ಥ. ರಾಹುಲ್ ಗಾಂಧಿ ನಾಯಕತ್ವದ ಬದಲಾವಣೆಯ ಬಗ್ಗೆ ಏನ್ ಹೇಳ್ಬೋದು? ನಿಜಕ್ಕೂ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಿರಿ ಅಂತ ಹೇಳ್ತಾರ? ಒಂದೊಮ್ಮೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳಿದ್ರೆ ಆಗ ದಲಿತ ಮುಖ್ಯಮಂತ್ರಿ ವಿಷಯ ಪ್ರಸ್ತಾಪ ಆಗತ್ತಾ? ಇಷ್ಟೆಲ್ಲ ಬೆಳವಣಿಗೆಗಳು ಆದ್ರೆ ಆಗ ಡಿ ಕೆ ಶಿವಕುಮಾರ್ ಅವರ ಕಥೆ ಏನು? ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಈ ಅವಧಿನಲ್ಲಿ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಬಹಳ ದಿನಗಳಿಂದ ಬಹಳ ಕಸರತ್ತನ್ನ ನಡೆಸ್ತಿದ್ದಾರೆ. ಅವ್ರು ಸುಮ್ಮನಿರ್ತಾರ? ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ? ಡಿ ಕೆ ಶಿವಕುಮಾರ್ ನಡೆ ಏನಾಗ್ಬೋದು ಅನ್ನುವಂಥ ಚರ್ಚೆಗಳೆಲ್ಲ ನಡೀತಿದೆ. ಒಟ್ಟಾರೆ ಏನಾಗ್ತಾ ಇದೆ, ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ರಾಹುಲ್ ಗಾಂಧಿ ಅವರು ಯಾಕೆ ಕರೆಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬೂಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಬೂಕಿನಕೆರೆ ಡೈರಿಯಲ್ಲಿ ಕೆಲ ದಿನಗಳ ಹಿಂದೆ ಇನ್ನೂ ಒಂದು ಸುದ್ದಿ ಮಾಡಿದ್ದೆ. ಏನಂದ್ರೆ, ಡಿ ಕೆ ಶಿವಕುಮಾರ್ ಡೆಡ್ ಎಂಡ್ ತಲುಪಿದ್ದಾರೆ ಅಂತ. ಅದು ಕೂಡ ಈಗ ನಿಜವಾಗ್ತಿದೆ. ಯಾಕೆ ಅಂದ್ರೆ, ಈಗ ಬರ್ತಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆಯ ವಿಷಯ ಚರ್ಚೆ ಆಗುವ ಸಾಧ್ಯತೆಗಳೇ ಬಹಳ ಕಮ್ಮಿ ಅಂತ. ಬೂಕಿನಕೆರೆ ಡೈರಿ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಇಂಚಿಂಚು ಮಾಹಿತಿಯನ್ನ ಟ್ರ್ಯಾಕ್ ಮಾಡ್ತಾ ಇದೆ. ನಿನ್ನೆ ಕೂಡ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರಬೇಕು ಅಂತ ಕರೆದ್ರಲ್ಲ KC ವೇಣುಗೋಪಾಲ್, ಅವರನ್ನು ಕೂಡ ಟ್ರ್ಯಾಕ್ ಮಾಡ್ತಿದೆ. ಅವರ ಕಡೆಯಿಂದಲೇ ತಿಳಿದು ಬಂದಿರುವಂತಹ ಖಚಿತವಾದ ಮಾಹಿತಿ ಏನು ಅಂದ್ರೆ, ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರ್ಸ್ಕೊಳ್ತಿರೋದು ಖುದ್ದು ರಾಹುಲ್ ಗಾಂಧಿ ಅವರೇ ಅಂತ. ಇದು ಒಂದು ಅಂಶ. ಇದಲ್ಲದೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಯಾವ ಕಾರಣಗಳಿಗೋಸ್ಕರ ಕರ್ಸ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿವೆ. ಯಾವ ಕಾರಣಗಳಿಗೆ ಅನ್ನೋದನ್ನ ನೋಡಿದ್ರೆ 3 ಮುಖ್ಯವಾದಂಥ ಕಾರಣಗಳಿಗಾಗಿ. ಮೊದಲನೆಯದು, ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅಂತ ಗೊತ್ತಾಗಿದೆ. ಈ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ವಿಷಯ ಯಾಕೆ ಮುಖ್ಯ ಅಂದ್ರೆ, ಈ ಬಾರಿ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತೆ ರಾಜ್ಯಸಭೆಗೆ ಕಳಿಸಬೇಕಾಗಿದೆ. ಅಷ್ಟೇ ಅಲ್ಲ, ಇನ್ನೊಬ್ಬ ಹಿರಿಯ ನಾಯಕ BK ಹರಿಪ್ರಸಾದ್ ಅವರ ವಿಧಾನ ಪರಿಷತ್ ಅವಧಿ ಇದೇ ಜೂನ್ 30ಕ್ಕೆ ಮುಗಿತಾ ಇದೆ. ಅದರಿಂದಾಗಿ ಅವರನ್ನ ಮತ್ತೆ ವಿಧಾನ ಪರಿಷತ್ಗೆ ಕಳಿಸಿ ಮಂತ್ರಿ ಮಾಡಬೇಕೋ ಅಥವಾ ರಾಜ್ಯಸಭೆಗೆ ಕರೆಸ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮಹತ್ವದ ಪಾತ್ರವನ್ನ ಕೊಡಬೇಕು ಅನ್ನೋದು ಕೂಡ ಚರ್ಚೆ ಆಗಬೇಕಾಗಿದೆ. ಸೊ ಇದಲ್ಲದೆ ಇನ್ನೊಂದು ಜಾಗ ಇದೆಯಲ್ಲ, ಅಂದ್ರೆ ಇನ್ನೊಂದು ಸ್ಥಾನ ಕಾಂಗ್ರೆಸ್ಗೆ ಸಿಗುತ್ತಲ್ಲ, ಅದಕ್ಕೆ ಯಾರಿಗೆ ಅವಕಾಶ ಕೊಡಬೇಕು? ದೆಹಲಿಯವ್ರಿಗೆ ಅವಕಾಶ ಕೊಡಬೇಕು. ಅದಕ್ಕೆ ರಾಜ್ಯದವರು ವಿರೋಧ ಮಾಡಬಾರ್ದು. ಇದನ್ನೆಲ್ಲವನ್ನ ಸಿದ್ದರಾಮಯ್ಯ ಮ್ಯಾನೇಜ್ ಮಾಡಬೇಕು, ಅದನ್ನ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರು ಕರ್ಸ್ಕೊಂಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಇನ್ನು ಎರಡನೇ ವಿಷಯ, ಸಂಪುಟ ಪುನರಚನೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅಂತ ಕೂಡ ಗೊತ್ತಾಗಿದೆ. ಈಗ ರಾಜ್ಯಸಭಾ ಚುನಾವಣೆ ಇರುವಾಗ ಸಚಿವ ಸಂಪುಟದ ಪುನರಚನೆ ಮಾಡಲಿಕ್ಕೆ ಸಾಧ್ಯನಾ ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಆದರೆ ರಾಹುಲ್ ಗಾಂಧಿ ಅವರ ನಿಲುವು, ನೀವು ಸಚಿವ ಸಂಪುಟದ ಪುನರಚನೆ ಮಾಡಿ, ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ. ಜೊತೆಗೆ
ಯಾವ ಕಾರಣಕ್ಕೋಸ್ಕರ ಯಾರನ್ನ ಕೈ ಬಿಡಬೇಕು, ಯಾವ ಕಾರಣಕ್ಕೋಸ್ಕರ ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಈಗ ರಾಜ್ಯಸಭಾ ಚುನಾವಣೆ ಇರಲಿ ಮತ್ತೊಂದಿರಲಿ, ಆದಷ್ಟು ಬೇಗ ಸಚಿವ ಸಂಪುಟದ ಪುನರಚನೆ ಮಾಡಿ. ಸರ್ಕಾರದಲ್ಲಿ ಸಂಪುಟ ಪುನರಚನೆ ಮಾಡಿ ಹೊಸತನವನ್ನು ತಂದು ಆಡಳಿತ ಯಂತ್ರವನ್ನು ಚುರುಕುಗೊಳಿಸಿ, ಆ ಮೂಲಕ ಮುಂದಿನ ಚುನಾವಣೆಗೆ ಸಜ್ಜಾಗಿ ಅನ್ನುವಂಥ ನಿರ್ದೇಶನವನ್ನು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಅಂತ ಗೊತ್ತಾಗಿದೆ. ಮೂರನೇ ವಿಷಯ ಏನಂತಂದ್ರೆ, ಮುಂದಿನ ವಿಧಾನಸಭಾ ಚುನಾವಣಾ ದೃಷ್ಟಿಯಲ್ಲಿ SIR ಬಗ್ಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಿ. ಯಾವುದೇ ಕಾರಣಕ್ಕೂ SIR ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ನಾವು ಒಳ್ಳೆಯ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀವಿ, ಜನಪರವಾಗಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಜನ ನಮ್ಮ ಕೈ ಹಿಡಿತಾರೆ ಅಂತೇಳಿ ನಿರ್ಲಕ್ಷ್ಯವನ್ನ ಮಾಡಬೇಡಿ. SIR ಬಗ್ಗೆ ಗಂಭೀರವಾದಂಥ ಕ್ರಮ ಕೈಗೊಳ್ಳಿ ಅನ್ನುವಂತಹ ನಿರ್ದೇಶನ ಕೂಡ ರಾಹುಲ್ ಗಾಂಧಿ ಅವರಿಂದ ಸಿದ್ದರಾಮಯ್ಯ ಅವರಿಗೆ ಸಿಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಇವು ಖಚಿತವಾದಂತಹ ಮಾಹಿತಿಗಳು. ಅದರಿಂದಾಗಿಯೇ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಮಾತ್ರ ದೆಹಲಿಗೆ ಕರ್ಸ್ಕೊಳ್ತಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಕರೆ ಬಂದಿಲ್ಲ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಬರ್ತಿದ್ದಂತೆ ಸಚಿವ ಸಂಪುಟ ಪುನರಚನೆಗೆ ಮುಂದಾದ್ರು ಅಂದ್ರೆ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಅರ್ಥ. ಎಲ್ಲ ನಾಳೆ ಇಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು DK ಶಿವಕುಮಾರ್ ಅವರ ವಿಷಯವನ್ನು ನೋಡಿದ್ರೆ, ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡು ಸಚಿವ ಸಂಪುಟ ಪುನರಚನೆ ಮಾಡಿಸಿ, ರಾಜ್ಯಸಭಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ, ಇರುವ ಇಶ್ಯೂಸ್ಗಳನ್ನು ಸಾರ್ಟ್ ಔಟ್ ಮಾಡಿ, ಆ ನಂತರದಲ್ಲಿ DK ಶಿವಕುಮಾರ್ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಪರಿಸ್ಥಿತಿಯನ್ನು ಅವ್ರಿಗೆ ವಿವರಿಸ್ತಾರೆ. ಮುಂದೆ 2028ಕ್ಕೆ ವಿಧಾನಸಭಾ ಚುನಾವಣೆಗೆ ಹೋಗ್ಬೇಕಿದೆ. ಆಗ ಸೂಕ್ತವಾದಂತಹ ನಾಯಕರ ಅಗತ್ಯ ಇದೆ. ಸಿದ್ದರಾಮಯ್ಯ ಅವರನ್ನ ಪಕ್ಕಕ್ಕೆ ಸರಿಸಿ ಚುನಾವಣೆಗೆ ಹೋದರೆ ನಷ್ಟ ಆಗುತ್ತೆ. ಅದರಿಂದಾಗಿ ಈಗ ಸಿದ್ದರಾಮಯ್ಯ ಅನಿವಾರ್ಯ ಎನ್ನುವುದನ್ನು DK ಶಿವಕುಮಾರ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅಂತೇಳಿ ದೆಹಲಿಯ ಮೂಲಗಳಿಂದ ತಿಳಿದು ಬರ್ತಿದೆ. ನಾನು ಆಗಲೇ ಹೇಳ್ದಂಗೆ ಎಲ್ಲವೂ ಕೂಡ ನಾಳೆ ಇಷ್ಟೊತ್ತಿಗೆ ನಿರ್ಧಾರ ಆಗಿರುತ್ತೆ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.